ನಮಸ್ತೆ ಕರ್ನಾಟಕ ಕಿಚನ್ ಟೇಲ್ಸ್ಗೆ ಸ್ವಾಗತ. ಬನ್ನಿ ಇವತ್ತು ಸಿಂಪಲ್ ಆಗಿ ಚಿಕನ್ ಕಬಾಬ್ ಮಾಡುವ ವಿಧಾನ ತಿಳ್ಕೊಳ್ಳೋಣ. ಇದು ಒಂದು ಬ್ಯಾಚುಲರ್ ಸ್ಟೈಲ್ ಕಬಾಬ್. ಇದು ತುಂಬ ವೆರಿ ಯೂಸ್ಫುಲ್ ಮತ್ತು ತುಂಬ ಈಸಿಯಾಗಿ ಮಾಡ್ಬೋದು. ಫಸ್ಟಿಗೆ 2 ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಿದ್ದೀನಿ. ನಂತರ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ನಂತರ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು. ಇದು ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿನೆಸ್ ಕೊಡುತ್ತೆ, ಅದರಿಂದ ಆ್ಯಡ್ ಮಾಡ್ತಿರೋದು. ಸ್ವಲ್ಪ ಎಳ್ಳನ್ನು ಹಾಕೊತಿದ್ದೀವಿ, ಇದು ಟೇಸ್ಟ್ ಕೊಡುತ್ತೆ. ಇದು ಕೂಡ ಆಪ್ಷನಲ್, ಇದು ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು. ಇದು ನಂತರ ಕರಿಬೇವು ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಇದೆಲ್ಲ ಇಂಗ್ರೀಡಿಯೆಂಟ್ಸು: ಚಿಲ್ಲಿ ಪೌಡರ್, ಎಳ್ಳು ಸ್ವಲ್ಪ, ಅಕ್ಕಿ ಹಿಟ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕರಿಬೇವು ಸೊಪ್ಪು. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಹೊರಗಡೆಯಿಂದನೇ ತಂದು ಯೂಸ್ ಮಾಡ್ತಿರೋದು. ಬಿಕಾಸ್ ನಾನು ಆಗಲೇ ಹೇಳ್ದಂಗೆ ಇದು ಬ್ಯಾಚುಲರ್ ಸ್ಟೈಲ್ ರೀತಿ ಹೇಳ್ಕೊಡ್ತಿರೋದ್ರಿಂದ ನಾವೆಲ್ಲ ಪೌಡರ್ಸ್ನು ಹೊರಗಡೆಯಿಂದ ತಂದೆ ಹಾಕ್ತಿರೋದು. ಇದನ್ನು ಕೂಡ ಮನೇಲೂ ಮಾಡ್ಬೋದು, ಬಟ್ ಇದನ್ನು 20 to 30 ಮಿನಿಟ್ಸಲ್ಲಿ ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತಾ ಇರೋದು. ಇದನ್ನು ಒಳ್ಳೆ ರೀತಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಕಬಾಬ್ ಪೌಡ್ರ್ ಆ್ಯಡ್ ಮಾಡ್ಕೋಬೇಕು. ಇದನ್ನು ನಾವು ಹೊರಗಡೆ ಪ್ಯಾಕೆಟಿಂದನೇ ತಂದು 2 ಪ್ಯಾಕೆಟ್ನ ತಂದು ಮಿಕ್ಸ್ ಮಾಡ್ಕೊತಾ ಇರೋದು. ಇದು ತೇಜು ಕಬಾಬ್ ಪೌಡರ್ ಅಂತ ಹೊರಗಡೆ ಸಿಗುತ್ತೆ ನಿಮಗೆ. ಇದನ್ನು ತಂದು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ 2 ಮೊಟ್ಟೆಯನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಎರಡು ಮೊಟ್ಟೆನ ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕೆಂಪು ಕಾಣಿಸ್ಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ಸ್ವಲ್ಪ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು. ಒಂದು 10 to 15 ಮಿನಿಟ್ಸ್ ಒಳಗೆ ಇದನ್ನು ಮ್ಯಾರಿನೇಟ್ ಆಗಕ್ಕೆ ಬಿಡಿ, ಸ್ವಲ್ಪ ಫ್ರಿಜ್ಜಲ್ಲಿಟ್ಟು. ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದ ನಂತರ ಇದನ್ನು ಡೀಪ್ ಫ್ರೈ ಮಾಡಬೇಕು. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಒಂದೊಂದೇ ಕಬಾಬ್ ಬಿಡ್ತಾ ಇದ್ದೀನಿ. ಇದು ಒಳ್ಳೆ ಈ ರೀತಿ ಕ್ರಿಸ್ಪಿನೆಸ್ ಬರಬೇಕು ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ನಂತರ ಈ ಥರ ಒಳ್ಳೆ ಕ್ರಿಸ್ಪಿನೆಸ್ ಆಗಿ ತುಂಬ ಈಸಿಯಾಗಿ ಬರುತ್ತೆ ಈ ಕಬಾಬು. ತುಂಬ ನಿಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ, ತುಂಬ ಯೂಸ್ಫುಲ್ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.